ಈಗ ಜುಬಿನ್ ಗಾರ್ಗ್ ಅವರದ್ದು ಕೊಲೆನಾ ಅಥವಾ ಆಕಸ್ಮಿಕ ಸಾವ? ಸಮುದ್ರಕ್ಕೆ ಹಾರಿದಂತಹ 1.26 ಸೆಕೆಂಡ್ಗಳಲ್ಲಿಯೇ ಜುಬಿನ್ ಗಾರ್ಗ್ ಸಾವನ್ನಪ್ಪಿರೋದು. ಮೊದಲ ಬಾರಿಗೆ ಲೈಫ್ ಜಾಕೆಟ್ ಧರಿಸಿಕೊಂಡು ನೀರಿಗೆ ಧುಮುಕಿದ್ರು. ಎರಡನೇ ಬಾರಿ ಲೈಫ್ ಜಾಕೆಟ್ ಇಲ್ಲದೆ ಸಮುದ್ರಕ್ಕೆ ಧುಮುಕಿದಾಗ ಸಾವು ಸಂಭವಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಗಾರ್ಗ್ ಕೊನೆ ಕ್ಷಣದ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಜುಬಿನ್ ಗಾರ್ಗ್ ಸಾವಿನ ತನಿಖೆ ನಡೆಸ್ತಾ ಇರೋದು ಅಸ್ಸಾಂನ ಸಿಐಡಿ ತಂಡ. ಜುಬಿನ್ ಗಾರ್ಗ್ ಇದ್ದಂತಹ ವಿಹಾರ ನೌಕೆಯಲ್ಲಿದ್ದಂಥ 18 ಜನರನ್ನು ವಿಚಾರಣೆ ಮಾಡಲಾಗಿದೆ. ಇತ್ತ ಮತ್ತೊಂದು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂಥೇಳಿ ಅಸ್ಸಾಂ ನಿರ್ಧಾರ ಮಾಡಿದೆ. ಈಗಾಗಲೇ ಸಿಂಗಾಪುರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ವೈದ್ಯರು ಮಾಡಿದ್ದಾರೆ. ಆದರೂ ಗಾರ್ಗ್ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿದೆ. ಈಗ ಜುಬಿನ್ ಗಾರ್ಗ್ ಅವರದ್ದು ಕೊಲೆನಾ ಅಥವಾ ಆಕಸ್ಮಿಕ ಸಾವ? ಸಮುದ್ರಕ್ಕೆ ಹಾರಿದಂತಹ 1.26 ಸೆಕೆಂಡ್ಗಳಲ್ಲಿಯೇ ಜುಬಿನ್ ಗಾರ್ಗ್ ಸಾವನ್ನಪ್ಪಿರೋದು. ಮೊದಲ ಬಾರಿಗೆ ಲೈಫ್ ಜಾಕೆಟ್ ಧರಿಸಿಕೊಂಡು ನೀರಿಗೆ ಧುಮುಕಿದ್ರು. ಎರಡನೇ ಬಾರಿ ಲೈಫ್ ಜಾಕೆಟ್ ಇಲ್ಲದೆ ಸಮುದ್ರಕ್ಕೆ ಧುಮುಕಿದಾಗ ಸಾವು ಸಂಭವಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಗಾರ್ಗ್ ಕೊನೆ ಕ್ಷಣದ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಜುಬಿನ್ ಗಾರ್ಗ್ ಸಾವಿನ ತನಿಖೆ ನಡೆಸ್ತಾ ಇರೋದು ಅಸ್ಸಾಂನ ಸಿಐಡಿ ತಂಡ. ಜುಬಿನ್ ಗಾರ್ಗ್ ಇದ್ದಂತಹ ವಿಹಾರ ನೌಕೆಯಲ್ಲಿದ್ದಂಥ 18 ಜನರನ್ನು ವಿಚಾರಣೆ ಮಾಡಲಾಗಿದೆ. ಇತ್ತ ಮತ್ತೊಂದು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂಥೇಳಿ ಅಸ್ಸಾಂ ನಿರ್ಧಾರ ಮಾಡಿದೆ. ಈಗಾಗಲೇ ಸಿಂಗಾಪುರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ವೈದ್ಯರು ಮಾಡಿದ್ದಾರೆ. ಆದರೂ ಗಾರ್ಗ್ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿದೆ.